ಬೆಂಗಳೂರಲ್ಲಿ ಇತ್ತೀಚೆಗೆ ಕಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಹೇಳಿ ಕೇಳಿ ಬ್ಯಾಟರಿ ಕಳ್ಳತನ ಮಾಡುವಂತ ಕಳ್ಳರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಹಾಡು ಹಗಲೇ ಮನೆಯ ಮುಂದೆ ಬ್ಯಾಟರಿ ಎಗರಿಸ್ತಾರೆ ಕಳ್ಳರು. ಬ್ಯಾಟರಿ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಹೆಸರುಘಟ್ಟದ ಎಜಿಬಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬ್ಯಾಟರಿ ಕಳ್ಳತನ, ಮನೆಯ ಮುಂದೆ ಸಿಸಿಟಿವಿ ಇದ್ರೂ ಕೂಡ ಕಳ್ಳರು ತಮ್ಮ ಕೈಚಳಕ ತೋರಿಸೋಕೆ ಹಿಂದೆ ಮುಂದೆ ನೋಡಿಲ್ಲ. ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಆಟೋನಲ್ಲಿ ಬರ್ತಾರೆ, ಬ್ಯಾಟರಿ ಕಳ್ತನ ಮಾಡ್ತಾರೆ, ಜಾಗ ಖಾಲಿ ಮಾಡ್ತಾರೆ. ಇದನ್ನು ನೋಡ್ತಾ ಇದ್ರೆ, ಇವರ ಕೈಚಳಕ ನೋಡ್ತಾ ಇದ್ರೆ ಇಷ್ಟು ವೇಗವಾಗಿ ಬಂದು ಆಟೋನಿಂದ ಇಳಿದು ನಿಂತಿದ್ದ ಬ್ಯಾಟರಿಗಳನ್ನು, ಅಂದರೆ ವಾಹನಗಳ ಬ್ಯಾಟರಿಗಳನ್ನು ಕಳ್ಳತನ ಮಾಡಿ ಸುಲಭವಾಗಿ ಕದ್ದು ಪರಾರಿ ಆಗ್ತಾರೆ, ಅಥವಾ ಮನೆಯ ಮುಂದೆ ಅಳವಡಿಸಿರುವಂಥ ಬ್ಯಾಟರಿಗಳನ್ನು ಕದ್ದು ಪರಾರಿ ಆಗ್ತಾರೆ ಅಂತ ಹೇಳಿದ್ರೆ ಎಷ್ಟೊಂದು ಪರಿಣಿತಿಯನ್ನು ಪಡ್ಕೊಂಡಿದ್ದಾರೆ, ಎಷ್ಟೊಂದು ವೇಗವಾಗಿ ಕಳ್ಳತನ ಮಾಡ್ತಾ ಇದ್ದಾರೆ ಅಂದರೆ ಚಿಟಿಕೆ ಹೊಡೆಯೋದ್ರಲ್ಲಿ ಬ್ಯಾಟ್ರಿ ಮಂಗಮಾಯ ಆಗುತ್ತೆ, ಕಣ್ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಬ್ಯಾಟ್ರಿ ಮಂಗಮಾಯ ಆಗುತ್ತೆ. ಸೊ ಇದು ಅವರು ಹ್ಯಾಬಿಚುವಲ್ ಆಗಿ ಇದನ್ನು ರೂಢಿಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಕಳ್ಳರ ಕೈಚಳಕ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಅದೆಷ್ಟು ಬ್ಯಾಟ್ರಿಗಳನ್ನು ಕದ್ದು ಮಾರಾಟ ಮಾಡ್ತಾ ಇದ್ದಾರೋ, ಈ ಬ್ಯಾಟರಿಗಳನ್ನು, ಸೆಕೆಂಡ್ ಹ್ಯಾಂಡ್ ಬ್ಯಾಟರಿಗಳನ್ನು ಎಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಖರೀದಿ ಮಾಡುವಂಥವರ ಗುರುತನ್ನು, ಮಾಹಿತಿಯನ್ನು ಕೂಡ ಇದೀಗ ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ. ಎಸ್, ಬೆಂಗಳೂರು ಅಂತ ಹೇಳಿದ್ರೆ ಯಾವುದಕ್ಕೆ ಸೇಫ್ ಇದೆ ಅಂತ ನಾವು ನೋಡಬೇಕಿದೆ. ಬೆಂಗಳೂರು ಯಾವಾಗಲೂ ಕೂಡ ಇಂಥದ್ದೇ ಸುದ್ದಿಗಳಿಗೆ ಫೇಮಸ್ ಆಗ್ತಾ ಇದ್ದರೆ, ಇಂಥದ್ದೇ ಸುದ್ದಿಗಳು ಜಾಸ್ತಿ ಆಗ್ತಾ ಇದ್ದರೆ ಹೇಳಿ ಕೇಳಿ ಬಹುತೇಕ ಈಗ CCTVಗಳು ಎಲ್ಲ ಕಡೆಗಳಲ್ಲಿ ಇದ್ದರೂ ಕೂಡ ಇವರಿಗೆ ಡೋಂಟ್ ಕೇರ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಹೆಂಗಿದು? ಈ ಆಟೋ ನಂಬರ್ ಯಾವುದು, ಆಟೋನಲ್ಲಿ ಬಂದಿರುವಂಥ ಕಳ್ಳರು ಯಾವ ಕಡೆ ಸಾಗಿದ್ದಾರೆ, ಇದನ್ನು ಎಲ್ಲಿ ಮಾರಾಟ ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ಪೊಲೀಸರು ಪತ್ತೆ ಹಚ್ಚಬೇಕಾಗುತ್ತೆ. ನೋಡಿದ್ರೆ ಚಿಕ್ಕ ವಯಸ್ಸಿನವರೇ ಕಾಣಿಸ್ತಾರೆ. ಹೀಗೆ ಮನೆಯೊಳಗೆ ಬರ್ತಾರೆ, ಅದು ಕೂಡ ಮನೆಯೊಳಗೆ ಬಂದು ಮೆಟ್ಟಿಲು ಕೆಳಗಿದ್ದಂಥ ಬ್ಯಾಟರಿಯನ್ನು ಹೇಗೆ ಕಳ್ಳತನ ಮಾಡ್ತಾರೆ ನೋಡ್ತಾ ಇದ್ದೀರಿ. ನೋಡಿ, ಇತ್ತೀಚೆಗಂತೂ ಈ ರೀತಿ ಕಳ್ಳತನಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮನೆಯ ಹೊರಗಡೆ ಗ್ಯಾಸ್ ಸಿಲಿಂಡರ್ಗಳನ್ನು ಇಡ್ತಾರೆ, ಬ್ಯಾಟರಿಗಳನ್ನು ಮನೆಯ ಹೊರಗಡೆ ಇಟ್ಟಿರ್ತಾರೆ. ಬರ್ತಾರೆ, ಆ 2 ವೈರನ್ನು ಡಿಸ್ಕನೆಕ್ಟ್ ಮಾಡ್ತಾರೆ, ಅಲ್ಲಿಂದ ಹೊತ್ತು, ಯಾಕೆಂದರೆ ಭಾರ ಇರುತ್ತೆ, ಒಬ್ಬನಿಗೆ ಕಳ್ಳತನ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಇಬ್ಬರು ಬಂದಿದ್ದಾರೆ. ಗೇಟ್ ತೆಗೆಯುವಂಥ ಸಂದರ್ಭದಲ್ಲೂ ಕೂಡ ಸೌಂಡ್ ಆಗದಂತೆ, ಎಲ್ಲೂ ಕೂಡ ಸಪ್ಪಳವಾಗದಂತೆ ನಿಧಾನಕ್ಕೆ ತೆಗೆದು ಇಟ್ಟು ಹಾಗೆ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ.